ಹಲೋ ಇಡೀ ಕರ್ನಾಟಕವನ್ನ ಬೆಂದು ಬೀಳತಕ್ಕಂಥ ಘಟನೆಯನ್ನು ನಿನ್ನೆ ನೋಡಿದೆ. ನಿನ್ನೆಯ ದಿವಸ ಸುಹಾಸ ಗಟ್ಟಿ ಇರತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತ ಹಿಂದುತ್ವದ ಸಲುವಾಗಿ ತನ್ನ ಪ್ರಾಣವನ್ನು ಕೂಡ ಕಾರ್ಯಕರ್ತರನ್ನ ಸೇರಿ ಒಂದು ನಡು ರಸ್ತೆಯಲ್ಲಿ ಅಟ್ಟಹಾಸವನ್ನು ಮೆರೆತಕ್ಕಂಥ ಸಂಗತಿ ಆಗ್ತಾ ಇದೆ. ನಮ್ಗೆಲ್ಲರಿಗೂ ಗೊತ್ತು, ಕನ್ನಡದ 2 ವರ್ಷದ ಅವಧಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಇವತ್ತು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತಕ್ಕಂಥದ್ದನ್ನು ಹಿಡ್ಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ಮುಸಲ್ಮಾನರ ದೃಷ್ಟಿಕರಣ ನೀತಿಯ ಒಂದು ಅಂಗವಾಗಿ ಈ ರೀತಿಯಾದಂತಹ ಹತ್ಯೆಗಳು ಮೇಲಿಂದ ಮೇಲಾಗ್ತಕ್ಕಂಥ ಸಂಗತಿ ನೋಡಿದ್ದೇವೆ. ಒಂದ್ ಕಡೆ ಯಾವ ರೀತಿಯಾಗಿ ಮಾಡಿದರೆ ಆ ರೀತಿ ಹತ್ಯೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಒಂದ್ ಕಡೆ ಅವ್ಯಾಯತವಾಗಿ ನಡೆಸತಕ್ಕಂಥ ನಾವು ನೋಡಿದ್ದೇವೆ. ಇವತ್ತು ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಅಪೀಸ್ಮೆಂಟ್ ಪಾಲಿಟಿಕ್ಸ್ ತುಷ್ಟೀಕರಣ ನೀತಿಯ ಭಾಗವಾಗಿ ಆಗ್ತಾ ಇದೆ. ಯಾಕಂದ್ರೆ ನಾವು ನೋಡಿದ್ವಿ, ಹುಬ್ಬಳ್ಳಿಯಲ್ಲಿ ಗಲಭೆಕೋರರನ್ನ 154 ಜನರನ್ನ ಇವತ್ತು ಬಿಡುಗಡೆ ಮಾಡತಕ್ಕಂಥ ಶ್ರೇಯಸ್ಸು ಗ್ಯಾರಂಟಿ ಯಾರಿಗೆ ಸಲ್ತದಂದ್ರೆ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಸಲ್ಲತ್ತ. ಡಿಜಿಹಳ್ಳಿ ಕೆಜಿಹಳ್ಳಿ ನಡೆದಿರ್ತಕ್ಕಂಥ ಗಲಭೆಗೆ